ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ ಎಂಜಿ ರಸ್ತೆಯಲ್ಲಿ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂಥದ್ದು. ಇದೇ ಮೊದಲ ಬಾರಿಗೆ QR ಕೋಡ್ ಒಂದು ಸಹಾಯವನ್ನು ಕೂಡ ಮಾಡಲಾಗಿದೆ. ಅಂದರೆ ಬರುವಂತಹ ಜನರಿಗೆ QR ಕೋಡ್ ಮೂಲಕ ಮಾಹಿತಿಯನ್ನು ಕೊಡೋದಕ್ಕೆ ಪೊಲೀಸ್ ಇಲಾಖೆ ಈ ಹೊಸ ಪ್ರಯತ್ನಕ್ಕೆ ಇಳಿದಿರುವಂಥದ್ದು. ಉದಾಹರಣೆಗೆ ಬ್ರಿಗೇಡ್ ರಸ್ತೆಯಲ್ಲಿ ನಾವಿದ್ದೀವಿ. ಬ್ರಿಗೇಡ್ ರಸ್ತೆಯ ಮಳಿಗೆಗಳ ಮುಂದೆ ಈ ರೀತಿಯ QR ಕೋಡ್ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಅಂದರೆ ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಈ ಒಂದು QR ಕೋಡ್ ಸಿಸ್ಟಮ್ನ ಮಾಡಲಾಗಿದೆ. ಏನು ಇದರಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ, ಉದಾಹರಣೆಗೆ ನಾನೀಗ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ ನನ್ನ ಮೊಬೈಲಲ್ಲಿ, ಏನೆಲ್ಲ ಅದರಲ್ಲಿ ಮಾಹಿತಿ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ QR ಕೋಡನ್ನ ಈ ರೀತಿ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಇದನ್ನು ಓಪನ್ ಮಾಡಿದರೆ ಇದರಲ್ಲಿ ಎಲ್ಲ ರೀತಿಯ ಇವತ್ತಿನ ಇನ್ಫಾರ್ಮೇಷನನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ನ್ಯೂ ಇಯರ್ಸ್ 2026 ಬೆಂಗಳೂರು ಸಿಟಿ ಪೊಲೀಸ್ ಅವರಿಂದ ಬಿಲ್ಡಿಂಗ್ ಅ ಸೇಫರ್ ಬೆಂಗಳೂರು ಟುಗೆದರ್ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲ ಆಗ್ತಾ ಇದೆ, ಇವತ್ತು ಹೊಸ ವರ್ಷದ ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲಿದೆ, MG ರೋಡ್ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಇಲ್ಲೆಲ್ಲ ಕೂಡ ಜನಸಂದಣಿ ಇರುತ್ತೆ, ಸಿಕ್ಕಾಬಟ್ಟೆ ಜನ ಬರ್ತಾರೆ. ಸೊ ನಂತರ ಸೇಫ್ಟಿ ಅಡ್ವೈಸರಿ, ಯಾವ ರೀತಿಯ ಸೇಫ್ಟಿ ಅಡ್ವೈಸರಿಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗುತ್ತೆ. ಸೋಷಿಯಲ್ ಮೀಡಿಯಾ ಮತ್ತು ಲೈವ್ ಅಪ್ಡೇಟ್ಗಳು ಏನೆಲ್ಲ ಆಗ್ತಾ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲೆಲ್ಲ ಯಾವ್ಯಾವ ರೀತಿಯ ಮಾಹಿತಿಗಳಿದೆ ಅನ್ನೋದನ್ನು ಲೈವ್ ಅಪ್ಡೇಟ್ಗಳನ್ನು ಕೊಡಲಾಗುತ್ತೆ. ಜೊತೆಗೆ ಅವೇರ್ನೆಸ್ ವಿಡಿಯೋಗಳನ್ನು ಕೂಡ ಮಾಡಲಾಗಿದೆ. ಸೊ ನೀವಿಲ್ಲಿ ಬಂದು ಈ ಒಂದು QR ಕೋಡ್ ಸ್ಕ್ಯಾನನ್ನು ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ಸಿಗುತ್ತೆ. ಜೊತೆಗೆ ಹೆಲ್ಪ್ ಡೆಸ್ಕ್ ಮಾಹಿತಿಯನ್ನು ಕೂಡ ಈ QR ಕೋಡ್ ಸ್ಕ್ಯಾನ್ನಲ್ಲಿ ಮಾಡಲಾಗಿದೆ. ಅಂದರೆ ಎಲ್ಲೆಲ್ಲ ವಿಮೆನ್ ಸೇಫ್ಟಿಗೆ ಅಂತ ಹೇಳಿ ಹೆಲ್ಪ್ ಡೆಸ್ಕ್ಗಳನ್ನು ಮಾಡಲಾಗಿದೆ. ಯಾವೆಲ್ಲ ಜಂಕ್ಷನ್ಗಳಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ, ಅಕಸ್ಮಾತ್ ಮಹಿಳೆಯರಿಗೆ ಏನಾದರೂ ಸೇಫ್ ಇಲ್ಲ, ನಾವು ಸೇಫ್ಟಿ ಬೇಕು ಅಥವಾ ಏನಾದರೂ ಮಾಹಿತಿಯನ್ನು ತಗೊಳ್ಬೇಕು ಅನ್ನೋ ಏನಾದರೂ ಅವಶ್ಯಕತೆ ಬಂದರೆ ಅಂತಹ ಹೊತ್ತಿನಲ್ಲಿ ಹೆಲ್ಪ್ ಡೆಸ್ಕ್ಗೆ ಹೋಗಿ ಅಲ್ಲಿ ಕೂಡ ಮಾಹಿತಿಯನ್ನು ಪಡಿಬೋದು. ಒಟ್ಟಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಬೆನ್ನಲ್ಲೇ ಸಿಟಿ ಪೊಲೀಸ್ ಡಿಜಿಟಲ್ QR ಕೋಡನ್ನು ಮಾಡೋ ಮೂಲಕ ಜನರಿಗೆ ಮಾಹಿತಿ ಕೊಡುವಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ MG ರಸ್ತೆಯಲ್ಲಿ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂಥದ್ದು. ಇದೇ ಮೊದಲ ಬಾರಿಗೆ QR ಕೋಡ್ ಒಂದು ಸಹಾಯವನ್ನು ಕೂಡ ಮಾಡಲಾಗಿದೆ. ಅಂದರೆ ಬರುವಂತಹ ಜನರಿಗೆ QR ಕೋಡ್ ಮೂಲಕ ಮಾಹಿತಿಯನ್ನು ಕೊಡೋದಕ್ಕೆ ಪೊಲೀಸ್ ಇಲಾಖೆ ಈ ಹೊಸ ಪ್ರಯತ್ನಕ್ಕೆ ಇಳಿದಿರುವಂಥದ್ದು. ಉದಾಹರಣೆಗೆ ಬ್ರಿಗೇಡ್ ರಸ್ತೆಯಲ್ಲಿ ನಾವಿದ್ದೀವಿ. ಬ್ರಿಗೇಡ್ ರಸ್ತೆಯ ಮಳಿಗೆಗಳ ಮುಂದೆ ಈ ರೀತಿಯ QR ಕೋಡ್ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಅಂದರೆ ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಈ ಒಂದು QR ಕೋಡ್ ಸಿಸ್ಟಮ್ನ ಮಾಡಲಾಗಿದೆ. ಏನು ಇದರಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ, ಉದಾಹರಣೆಗೆ ನಾನೀಗ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ ನನ್ನ ಮೊಬೈಲಲ್ಲಿ, ಏನೆಲ್ಲ ಅದರಲ್ಲಿ ಮಾಹಿತಿ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ QR ಕೋಡನ್ನು ಈ ರೀತಿ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಇದನ್ನು ಓಪನ್ ಮಾಡಿದರೆ ಇದರಲ್ಲಿ ಎಲ್ಲ ರೀತಿಯ ಇವತ್ತಿನ ಇನ್ಫಾರ್ಮೇಷನನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ನ್ಯೂ ಇಯರ್ಸ್ 2026 ಬೆಂಗಳೂರು ಸಿಟಿ ಪೊಲೀಸ್ ಅವರಿಂದ ಬಿಲ್ಡಿಂಗ್ ಅ ಸೇಫರ್ ಬೆಂಗಳೂರು ಟುಗೆದರ್ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲ ಆಗ್ತಾ ಇದೆ, ಇವತ್ತು ಹೊಸ ವರ್ಷದ ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲಿದೆ, MG ರೋಡ್ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಇಲ್ಲೆಲ್ಲ ಕೂಡ ಜನಸಂದಣಿ ಇರುತ್ತೆ, ಸಿಕ್ಕಾಬಟ್ಟೆ ಜನ ಬರ್ತಾರೆ. ಸೊ ನಂತರ ಸೇಫ್ಟಿ ಅಡ್ವೈಸರಿ, ಯಾವ ರೀತಿಯ ಸೇಫ್ಟಿ ಅಡ್ವೈಸರಿಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗುತ್ತೆ. ಸೋಷಿಯಲ್ ಮೀಡಿಯಾ ಮತ್ತು ಲೈವ್ ಅಪ್ಡೇಟ್ಗಳು ಏನೆಲ್ಲ ಆಗ್ತಾ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲೆಲ್ಲ ಯಾವ್ಯಾವ ರೀತಿಯ ಮಾಹಿತಿಗಳಿದೆ ಅನ್ನೋದನ್ನು ಲೈವ್ ಅಪ್ಡೇಟ್ಗಳನ್ನು ಕೊಡಲಾಗುತ್ತೆ. ಜೊತೆಗೆ ಅವೇರ್ನೆಸ್ ವಿಡಿಯೋಗಳನ್ನು ಕೂಡ ಮಾಡಲಾಗಿದೆ. ಸೊ ನೀವಿಲ್ಲಿ ಬಂದು ಈ ಒಂದು QR ಕೋಡ್ ಸ್ಕ್ಯಾನನ್ನು ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ಸಿಗುತ್ತೆ. ಜೊತೆಗೆ ಹೆಲ್ಪ್ ಡೆಸ್ಕ್ ಮಾಹಿತಿಯನ್ನು ಕೂಡ ಈ QR ಕೋಡ್ ಸ್ಕ್ಯಾನ್ನಲ್ಲಿ ಮಾಡಲಾಗಿದೆ. ಅಂದರೆ ಎಲ್ಲೆಲ್ಲ ವಿಮೆನ್ ಸೇಫ್ಟಿಗೆ ಅಂತ ಹೇಳಿ ಹೆಲ್ಪ್ ಡೆಸ್ಕ್ಗಳನ್ನು ಮಾಡಲಾಗಿದೆ. ಯಾವೆಲ್ಲ ಜಂಕ್ಷನ್ಗಳಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ, ಅಕಸ್ಮಾತ್ ಮಹಿಳೆಯರಿಗೆ ಏನಾದರೂ ಸೇಫ್ ಇಲ್ಲ, ನಾವು ಸೇಫ್ಟಿ ಬೇಕು ಅಥವಾ ಏನಾದರೂ ಮಾಹಿತಿಯನ್ನು ತಗೊಳ್ಬೇಕು ಅನ್ನೋ ಏನಾದರೂ ಅವಶ್ಯಕತೆ ಬಂದರೆ ಅಂತಹ ಹೊತ್ತಿನಲ್ಲಿ ಹೆಲ್ಪ್ ಡೆಸ್ಕ್ಗೆ ಹೋಗಿ ಅಲ್ಲಿ ಕೂಡ ಮಾಹಿತಿಯನ್ನು ಪಡಿಬೋದು. ಒಟ್ಟಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಬೆನ್ನಲ್ಲೇ ಸಿಟಿ ಪೊಲೀಸ್ ಡಿಜಿಟಲ್ QR ಕೋಡನ್ನು ಮಾಡೋ ಮೂಲಕ ಜನರಿಗೆ ಮಾಹಿತಿ ಕೊಡುವಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ ಎಂಜಿ ರಸ್ತೆಯಲ್ಲಿ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂಥದ್ದು. ಇದೇ ಮೊದಲ ಬಾರಿಗೆ QR ಕೋಡ್ ಒಂದು ಸಹಾಯವನ್ನು ಕೂಡ ಮಾಡಲಾಗಿದೆ. ಅಂದರೆ ಬರುವಂತಹ ಜನರಿಗೆ QR ಕೋಡ್ ಮೂಲಕ ಮಾಹಿತಿಯನ್ನು ಕೊಡೋದಕ್ಕೆ ಪೊಲೀಸ್ ಇಲಾಖೆ ಈ ಹೊಸ ಪ್ರಯತ್ನಕ್ಕೆ ಇಳಿದಿರುವಂಥದ್ದು. ಉದಾಹರಣೆಗೆ ಬ್ರಿಗೇಡ್ ರಸ್ತೆಯಲ್ಲಿ ನಾವಿದ್ದೀವಿ. ಬ್ರಿಗೇಡ್ ರಸ್ತೆಯ ಮಳಿಗೆಗಳ ಮುಂದೆ ಈ ರೀತಿಯ QR ಕೋಡ್ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಅಂದರೆ ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಈ ಒಂದು QR ಕೋಡ್ ಸಿಸ್ಟಮ್ನ ಮಾಡಲಾಗಿದೆ. ಏನು ಇದರಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ, ಉದಾಹರಣೆಗೆ ನಾನೀಗ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ ನನ್ನ ಮೊಬೈಲಲ್ಲಿ, ಏನೆಲ್ಲ ಅದರಲ್ಲಿ ಮಾಹಿತಿ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ QR ಕೋಡನ್ನ ಈ ರೀತಿ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಇದನ್ನು ಓಪನ್ ಮಾಡಿದರೆ ಇದರಲ್ಲಿ ಎಲ್ಲ ರೀತಿಯ ಇವತ್ತಿನ ಇನ್ಫಾರ್ಮೇಷನನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ನ್ಯೂ ಇಯರ್ಸ್ 2026 ಬೆಂಗಳೂರು ಸಿಟಿ ಪೊಲೀಸ್ ಅವರಿಂದ ಬಿಲ್ಡಿಂಗ್ ಅ ಸೇಫರ್ ಬೆಂಗಳೂರು ಟುಗೆದರ್ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲ ಆಗ್ತಾ ಇದೆ, ಇವತ್ತು ಹೊಸ ವರ್ಷದ ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲಿದೆ, MG ರೋಡ್ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಇಲ್ಲೆಲ್ಲ ಕೂಡ ಜನಸಂದಣಿ ಇರುತ್ತೆ, ಸಿಕ್ಕಾಬಟ್ಟೆ ಜನ ಬರ್ತಾರೆ. ಸೊ ನಂತರ ಸೇಫ್ಟಿ ಅಡ್ವೈಸರಿ, ಯಾವ ರೀತಿಯ ಸೇಫ್ಟಿ ಅಡ್ವೈಸರಿಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗುತ್ತೆ. ಸೋಷಿಯಲ್ ಮೀಡಿಯಾ ಮತ್ತು ಲೈವ್ ಅಪ್ಡೇಟ್ಗಳು ಏನೆಲ್ಲ ಆಗ್ತಾ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲೆಲ್ಲ ಯಾವ್ಯಾವ ರೀತಿಯ ಮಾಹಿತಿಗಳಿದೆ ಅನ್ನೋದನ್ನು ಲೈವ್ ಅಪ್ಡೇಟ್ಗಳನ್ನು ಕೊಡಲಾಗುತ್ತೆ. ಜೊತೆಗೆ ಅವೇರ್ನೆಸ್ ವಿಡಿಯೋಗಳನ್ನು ಕೂಡ ಮಾಡಲಾಗಿದೆ. ಸೊ ನೀವಿಲ್ಲಿ ಬಂದು ಈ ಒಂದು QR ಕೋಡ್ ಸ್ಕ್ಯಾನನ್ನು ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ಸಿಗುತ್ತೆ. ಜೊತೆಗೆ ಹೆಲ್ಪ್ ಡೆಸ್ಕ್ ಮಾಹಿತಿಯನ್ನು ಕೂಡ ಈ QR ಕೋಡ್ ಸ್ಕ್ಯಾನ್ನಲ್ಲಿ ಮಾಡಲಾಗಿದೆ. ಅಂದರೆ ಎಲ್ಲೆಲ್ಲ ವಿಮೆನ್ ಸೇಫ್ಟಿಗೆ ಅಂತ ಹೇಳಿ ಹೆಲ್ಪ್ ಡೆಸ್ಕ್ಗಳನ್ನು ಮಾಡಲಾಗಿದೆ. ಯಾವೆಲ್ಲ ಜಂಕ್ಷನ್ಗಳಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ, ಅಕಸ್ಮಾತ್ ಮಹಿಳೆಯರಿಗೆ ಏನಾದರೂ ಸೇಫ್ ಇಲ್ಲ, ನಾವು ಸೇಫ್ಟಿ ಬೇಕು ಅಥವಾ ಏನಾದರೂ ಮಾಹಿತಿಯನ್ನು ತಗೊಳ್ಬೇಕು ಅನ್ನೋ ಏನಾದರೂ ಅವಶ್ಯಕತೆ ಬಂದರೆ ಅಂತಹ ಹೊತ್ತಿನಲ್ಲಿ ಹೆಲ್ಪ್ ಡೆಸ್ಕ್ಗೆ ಹೋಗಿ ಅಲ್ಲಿ ಕೂಡ ಮಾಹಿತಿಯನ್ನು ಪಡಿಬೋದು. ಒಟ್ಟಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಬೆನ್ನಲ್ಲೇ ಸಿಟಿ ಪೊಲೀಸ್ ಡಿಜಿಟಲ್ QR ಕೋಡನ್ನು ಮಾಡೋ ಮೂಲಕ ಜನರಿಗೆ ಮಾಹಿತಿ ಕೊಡುವಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕೌಂಟೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ MG ರಸ್ತೆಯಲ್ಲಿ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂಥದ್ದು. ಇದೇ ಮೊದಲ ಬಾರಿಗೆ QR ಕೋಡ್ ಒಂದು ಸಹಾಯವನ್ನು ಕೂಡ ಮಾಡಲಾಗಿದೆ. ಅಂದರೆ ಬರುವಂತಹ ಜನರಿಗೆ QR ಕೋಡ್ ಮೂಲಕ ಮಾಹಿತಿಯನ್ನು ಕೊಡೋದಕ್ಕೆ ಪೊಲೀಸ್ ಇಲಾಖೆ ಈ ಹೊಸ ಪ್ರಯತ್ನಕ್ಕೆ ಇಳಿದಿರುವಂಥದ್ದು. ಉದಾಹರಣೆಗೆ ಬ್ರಿಗೇಡ್ ರಸ್ತೆಯಲ್ಲಿ ನಾವಿದ್ದೀವಿ. ಬ್ರಿಗೇಡ್ ರಸ್ತೆಯ ಮಳಿಗೆಗಳ ಮುಂದೆ ಈ ರೀತಿಯ QR ಕೋಡ್ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಅಂದರೆ ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಈ ಒಂದು QR ಕೋಡ್ ಸಿಸ್ಟಮ್ನ ಮಾಡಲಾಗಿದೆ. ಏನು ಇದರಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ, ಉದಾಹರಣೆಗೆ ನಾನೀಗ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ ನನ್ನ ಮೊಬೈಲಲ್ಲಿ, ಏನೆಲ್ಲ ಅದರಲ್ಲಿ ಮಾಹಿತಿ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ QR ಕೋಡನ್ನ ಈ ರೀತಿ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ಇದನ್ನು ಓಪನ್ ಮಾಡಿದರೆ ಇದರಲ್ಲಿ ಎಲ್ಲ ರೀತಿಯ ಇವತ್ತಿನ ಇನ್ಫಾರ್ಮೇಷನನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ನ್ಯೂ ಇಯರ್ಸ್ 2026 ಬೆಂಗಳೂರು ಸಿಟಿ ಪೊಲೀಸ್ ಅವರಿಂದ ಬಿಲ್ಡಿಂಗ್ ಅ ಸೇಫರ್ ಬೆಂಗಳೂರು ಟುಗೆದರ್ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲ ಆಗ್ತಾ ಇದೆ, ಇವತ್ತು ಹೊಸ ವರ್ಷದ ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲಿದೆ, MG ರೋಡ್ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಇಲ್ಲೆಲ್ಲ ಕೂಡ ಜನಸಂದಣಿ ಇರುತ್ತೆ, ಸಿಕ್ಕಾಬಟ್ಟೆ ಜನ ಬರ್ತಾರೆ. ಸೊ ನಂತರ ಸೇಫ್ಟಿ ಅಡ್ವೈಸರಿ, ಯಾವ ರೀತಿಯ ಸೇಫ್ಟಿ ಅಡ್ವೈಸರಿಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗುತ್ತೆ. ಸೋಷಿಯಲ್ ಮೀಡಿಯಾ ಮತ್ತು ಲೈವ್ ಅಪ್ಡೇಟ್ಗಳು ಏನೆಲ್ಲ ಆಗ್ತಾ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲೆಲ್ಲ ಯಾವ್ಯಾವ ರೀತಿಯ ಮಾಹಿತಿಗಳಿದೆ ಅನ್ನೋದನ್ನು ಲೈವ್ ಅಪ್ಡೇಟ್ಗಳನ್ನು ಕೊಡಲಾಗುತ್ತೆ. ಜೊತೆಗೆ ಅವೇರ್ನೆಸ್ ವಿಡಿಯೋಗಳನ್ನು ಕೂಡ ಮಾಡಲಾಗಿದೆ. ಸೊ ನೀವಿಲ್ಲಿ ಬಂದು ಈ ಒಂದು QR ಕೋಡ್ ಸ್ಕ್ಯಾನನ್ನು ಮಾಡಿದರೆ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ಸಿಗುತ್ತೆ. ಜೊತೆಗೆ ಹೆಲ್ಪ್ ಡೆಸ್ಕ್ ಮಾಹಿತಿಯನ್ನು ಕೂಡ ಈ QR ಕೋಡ್ ಸ್ಕ್ಯಾನ್ನಲ್ಲಿ ಮಾಡಲಾಗಿದೆ. ಅಂದರೆ ಎಲ್ಲೆಲ್ಲ ವಿಮೆನ್ ಸೇಫ್ಟಿಗೆ ಅಂತ ಹೇಳಿ ಹೆಲ್ಪ್ ಡೆಸ್ಕ್ಗಳನ್ನು ಮಾಡಲಾಗಿದೆ. ಯಾವೆಲ್ಲ ಜಂಕ್ಷನ್ಗಳಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ, ಅಕಸ್ಮಾತ್ ಮಹಿಳೆಯರಿಗೆ ಏನಾದರೂ ಸೇಫ್ ಇಲ್ಲ, ನಾವು ಸೇಫ್ಟಿ ಬೇಕು ಅಥವಾ ಏನಾದರೂ ಮಾಹಿತಿಯನ್ನು ತಗೊಳ್ಬೇಕು ಅನ್ನೋ ಏನಾದರೂ ಅವಶ್ಯಕತೆ ಬಂದರೆ ಅಂತಹ ಹೊತ್ತಿನಲ್ಲಿ ಹೆಲ್ಪ್ ಡೆಸ್ಕ್ಗೆ ಹೋಗಿ ಅಲ್ಲಿ ಕೂಡ ಮಾಹಿತಿಯನ್ನು ಪಡಿಬೋದು. ಒಟ್ಟಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಬೆನ್ನಲ್ಲೇ ಸಿಟಿ ಪೊಲೀಸ್ ಡಿಜಿಟಲ್ QR ಕೋಡನ್ನು ಮಾಡೋ ಮೂಲಕ ಜನರಿಗೆ ಮಾಹಿತಿ ಕೊಡುವಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.